ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಕ್ಸಿಯಂ 4 ಮಿಷನ್ ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ದ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಇಂದು ಭೂಮಿಗೆ ಬಂದಿಳಿದಿದ್ದಾರೆ. ಬರೋಬ್ಬರಿ 18 ದಿನಗಳ ಯಶಸ್ವಿ ವಾಸ್ತವ್ಯದ ನಂತರ ಭೂಮಿಗೆ ಮರಳಿದ್ದಾರೆ. ಜೂನ್ 25, 2025ರಂದು ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಿದ ಶುಭಾಂಶು ಶುಕ್ಲಾ ಮತ್ತು ಇತರ ಮೂವರು ಗಗನಯಾತ್ರಿಗಳು ಇಂದು ಕ್ಯಾಲಿಫೋರ್ನಿಯಾದ ಸ್ಯಾನ್ ಡಿಯಾಗೋ ಕರಾವಳಿಗೆ ಬಂದು ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ. ನಾಸಾ, ಆಕ್ಸಿಯಂ ಸ್ಪೇಸ್ ಮತ್ತು ಸ್ಪೇಸ್ ಎಕ್ಸ್ ಸಹಯೋಗದಲ್ಲಿ ಫ್ಲೋರಿಡಾದ ಕೆನೆಡಿ ಸ್ಪೇಸ್ ಸೆಂಟರ್ನಿಂದ ಡ್ರ್ಯಾಗನ್ ಗ್ರೇಸ್ ಬಾಹ್ಯಾಕಾಶ ನೌಕೆಯಲ್ಲಿ ಆರಂಭವಾದ ಈ ಮಿಷನ್ ಭಾರತ, ಫ್ಲೋರಿಡಾ ಮತ್ತು ಹಂಗೇರಿಯ ಮೊದಲ ಸರ್ಕಾರಿ ಪ್ರಾಯೋಜಿತ ISS ಭೇಟಿಯಾಗಿ ಇತಿಹಾಸದಲ್ಲಿ ಗುರುತಿಸಲ್ಪಟ್ಟಿದೆ. ಶುಭಾಂಶು ಶುಕ್ಲಾ ಈ ಮಿಷನ್ ಪೈಲಟ್ ಆಗಿ ಇಸ್ರೋದ 7 ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪ್ರಯೋಗಗಳನ್ನು ಯಶಸ್ವಿಯಾಗಿ ಪರಿಗಣಿಸಿದ್ದಾರೆ. ಇಸ್ರೋದ ಪ್ರಕಾರ ಈ ಯಶಸ್ಸನ್ನು ಭಾರತ ಗಗನಯಾನ ಕಾರ್ಯಕ್ರಮಕ್ಕೆ ನಿರ್ಣಾಯಕ ಮಾಹಿತಿಯನ್ನು ಒದಗಿಸಲಿದೆ. ಇದು 2027ರ ವೇಳೆಗೆ ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯಾತ್ರೆಯನ್ನು ಗುರಿಯಾಗಿಸಿದೆ. ಶುಭಾಂಶು ಶುಕ್ಲಾ ಮತ್ತು ಮೂವರು ಗಗನಯಾತ್ರಿಗಳು ಒಟ್ಟು 7 ಪ್ರಯೋಗಗಳನ್ನು ಮಾಡಿದ್ದಾರೆ. ಇವುಗಳಲ್ಲಿ ಭಾರತೀಯ ತಳಿಯ ಟಾರ್ಡಿಗ್ರೇಡ್ಗಳ ಅಧ್ಯಯನ, ಮಯೋಜೆನ್ಸಿಮೈಂತ್ಯ ಮತ್ತು ಹೆಸರು ಕಾಳಿನ ಬೀಜ ಮೊಳಕೆಯೊಡೆಯುವಿಕೆ, ಸ್ನೈಜೋಬ್ಯಾಕ್ಟೀರಿಯಾ ಸೂಕ್ಷ್ಮ ಪಾಚಿ ಬೆಳೆ ಬೀಜಗಳು ಮತ್ತು ವಾಯೇಜರ್ಸ್ ಪ್ರದರ್ಶನ ಸೇರಿವೆ. ಈ ಪ್ರಯೋಜನಗಳು ಭವಿಷ್ಯದ ಬಾಹ್ಯಾಕಾಶ ನೌಕೆಗಳ ಜೀವ ಸಂರಕ್ಷಣಾ ವ್ಯವಸ್ಥೆ, ಸ್ನಾಯು ಕ್ಷೀಣತೆ ಮತ್ತು ಕೃಷಿ ಸಂಶೋಧನೆಗೆ ಮಹತ್ವದ ಕೊಡುಗೆ ನೀಡಲಿದೆ. ಸೋಮವಾರ ಜುಲೈ 14, 2025ರಂದು ಡ್ರ್ಯಾಗನ್ ಗ್ರೇಸ್ ಬಾಹ್ಯಾಕಾಶ ನೌಕೆಯು ISSನ ಹಾರ್ಮನಿ ಮಾಡ್ಯೂಲ್ನಿಂದ ಸಂಜೆ 4:45ಕ್ಕೆ ಯಶಸ್ವಿಯಾಗಿ ಬೇರ್ಪಡಿಸಲ್ಪಟ್ಟಿತು. ಶುಭಾಂಶು ಶುಕ್ಲಾ, ಕಮಾಂಡರ್ ಪೆಗಿ ವಿಟ್ಸನ್, ಸ್ಲಾವೋಡ್ಸ್ ಉಜ್ಜಾನ್ಸ್ಕಿ, ವಿಸ್ನಿಕಿ ಮತ್ತು ಟೆಬೋರೋ ಕಾಪು ಒಳಗೊಂಡ AX-4 ಸಿಬ್ಬಂದಿ 22.5 ಗಂಟೆಗಳ ಯಾತ್ರೆಯ ನಂತರ ಜುಲೈ 15ರಂದು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಕ್ಯಾಲಿಫೋರ್ನಿಯಾದ ಸ್ಯಾನ್ ಡಿಯಾಗೋ ಕರಾವಳಿಯಲ್ಲಿ ಸ್ಲಾಶ್ಡೌನ್ ಆಗಿದೆ. ಜುಲೈ 13ರಂದು ISSನಲ್ಲಿ ನಡೆದ ವಿದಾಯ ಸಮಾರಂಭದಲ್ಲಿ ಶುಭಾಂಶು ಶುಕ್ಲಾ ಮತ್ತು AX-4 ಸಿಬ್ಬಂದಿ ಎಕ್ಸ್ಪೆಡಿಷನ್ 73 ತಂಡದೊಂದಿಗೆ ಭಾಗವಹಿಸಿದರು. ಶುಕ್ಲಾ ಇಸ್ರೋ ತಂಡದ ಮತ್ತು ISS ಸಿಬ್ಬಂದಿಗೆ ವೈಜ್ಞಾನಿಕ ಸಂಶೋಧನೆ, ಪ್ರೋಟೋಕಾಲ್ಗಳ ಅಭಿವೃದ್ಧಿ ಮತ್ತು ವಿದ್ಯಾರ್ಥಿಗಳೊಂದಿಗಿನ ಸಂಪರ್ಕ ಚಟುವಟಿಕೆಗಳಿಗೆ ನೀಡಿದ ಬೆಂಬಲಕ್ಕಾಗಿ ಧನ್ಯವಾದ ಸೂಚಿಸಿದರು. ಇಂದಿನ ಭಾರತದ ಮಹತ್ವಾಕಾಂಕ್ಷೆಯಿಂದ ನಿರ್ಭಯವಾಗಿ, ಆತ್ಮವಿಶ್ವಾಸದಿಂದ ಮತ್ತು ಗರ್ವದಿಂದ ಕಾಣುತ್ತೇವೆ ಎಂದು ಅವರು ತಮ್ಮ ಭಾಷಣದಲ್ಲಿ ರಾಕೇಶ್ ಶರ್ಮಾ ಅವರ ಸಾರೆ ಜಹಾನ್ ಸೆ ಅಚ್ಚಾ ಎಂಬ ಮಾತನ್ನು ಪುನರಾವರ್ತಿಸುತ್ತಾ ಭಾವುಕವಾಗಿ ಹೇಳಿದ್ದಾರೆ.